ನಾ ಬರ್ತೀನಿ ಚಿಕ್ಕಪ್ಪ. ಕ್ಷೇಮವಾಗಿ ಹೋಗಿ ಲಾಭವಾಗಿ ಬಾಪ. ತಗೋ ಗುರು ರಿವಾಲ್ವಾರು. ಮಾಜಿ ಪ್ರೆಸಿಡೆಂಟ್ರು ಆಗ ನನಗೆ ಕೊಟ್ಟಿದ್ದು. ಅಪಾಯಕ್ಕೊಂದು ಉಪಾಯ. ನನಗೆ ಯಾಕೆ ರಿವಾಲ್ವರ್? ಇರ್ಲಿ ಇಟ್ಕೋಪ, ನಿನ್ ರಕ್ಷಣೆಗೆ ಬೇಕಾಗುತ್ತೆ. ನಾನು ಯಾವ ಮಹಾನಾಯಕ ಚಿಕ್ಕಪ್ಪ? ಮಹಾನಾಯಕರನ್ನೇ ಗುಂಡಿಟ್ಟು ಕೊಂದ ದೇಶನಪ್ಪ ಇದು. ನಮ್ಮ ರಕ್ಷಣೆ ನಾವೇ ಮಾಡ್ಕೋಬೇಕು. ಸಾರಿ, ರಿವಾಲ್ವರ್ ಇಟ್ಕೊಂಡು ಆಡೋದು ನನಗಿಷ್ಟ ಇಲ್ಲ. ಬಂದಿದ್ದೀನಿ, ಎದುರಿಸೋಣ. ನೀವು ಬೆಂಗಳೂರಿಗೆ ಹೋಗ್ಲೇಬೇಕಾ? ಹೌದು ಶಾಂತಿ, ಒಡೆದೋಗಿರೋ ಕೆರೆನ ರಿಪೇರಿ ಮಾಡಿಸ್ಬೇಕು. ಈ ಊರಿನಲ್ಲಿ ಒಂದು ಫಸ್ಟ್ ಗ್ರೇಡ್ ಕಾಲೇಜ್ ಆಗಬೇಕು. ಕೆಲವ್ರನ್ನ ಕೆಲ್ಸಕ್ಕೆ ತಗೋಬೇಕು. ಇದೆಲ್ಲ ಪತ್ರ ವ್ಯವಹಾರದಿಂದ ಆಗೋ ಕೆಲಸ ಅಲ್ಲ. ನಾನೇ ನೇರವಾಗಿ ಹೋಗಿ ಕಮಿಷನರ್ನ, ಮಿನಿಸ್ಟರ್ನ ಕಂಡು ಪ್ರೆಷರ್ ಹಾಕ್ಬೇಕು. 2 ದಿವಸ ಅಷ್ಟೇ. ನಿಮ್ ಬಗ್ಗೆ ತುಂಬಾ ಕೇಳಿದ್ದೀನಿ ಮಿಸ್ಟರ್. ಜನತೆಯ ಬಗ್ಗೆ ನಿಮ್ಗಿರೋ ಅಭಿಮಾನ, ಕಳಕಳಿ ಶ್ಲಾಘನೀಯ. ಐ ಆಮ್ ಪ್ರೌಡ್ ಆಫ್ ಯು. ಸೋ ಕೈಂಡ್ ಆಫ್ ಯು ಸರ್. ಬೈ ದ ಬೈ, ನೀವು ಒಂದ್ಸಲ ನಿಮ್ ಜಿಲ್ಲೆಯ ಮಂತ್ರಿಗಳನ್ನ ಮೀಟ್ ಮಾಡಿ. ಅವ್ರು ಮನ್ಸ್ ಮಾಡಿದ್ರೆ ಸಿಎಂ ಮನ್ಸ್ ಮಾಡಿದಾಗೆ. ಸೋ ಪವರ್ಫುಲ್. ಥ್ಯಾಂಕ್ ಯು ಸರ್. ಬೆಸ್ಟ್ ಆಫ್ ಲಕ್. ನಿಮ್ ಭೇಟಿ ಆದ್ದು ತುಂಬಾ ಸಂತೋಷ. ಈ ಫೈಲ್ ನನ್ನ ಹತ್ರನೇ ಇರ್ಲಿ. ನಾಳೆನೇ ಸಿಎಂ ಹತ್ರ ಮಾತಾಡ್ತೀನಿ. ಈ ಕೆಲಸಗಳೆಲ್ಲ ಆದಷ್ಟು ಬೇಗ ಆಗಬೇಕು ಸರ್. ಬಹಳ ವರ್ಷಗಳಿಂದ ಪೆಂಡಿಂಗ್ ಇದೆ. ಖಂಡಿತವಾಗ್ಲೂ ಮಾಡ್ಕೊಡ್ತೀನಿ. ಹಿಂದೆ ಇದ್ ಪ್ರೆಸಿಡೆಂಟು ಶುದ್ಧ ಅಯೋಗ್ಯ. ನಿಮ್ಮಂತ ಯಂಗ್ ಫೆಲೋಸ್ ಕಂಡ್ರೆ ಬಹಳ ಇಷ್ಟನಪ್ಪ ನನಗೆ. ಥ್ಯಾಂಕ್ ಯು ಸರ್. ಶಾಂತಿನಾ? ನಾನೇ ರೀ, ಫೋನ್ಗೋಸ್ಕರನೇ ಕಾಯ್ತಾ ಇದ್ದೆ. ಹೌದ್ ಕೆಲ್ಸ ಆಯ್ತಾ? ನಮ್ಮ ಮಂತ್ರಿ ನುಂಗಿರಪ್ಪನವ್ರು ನೋಡಿದ್ದೆ. ನಮ್ಮ ಅಂಕಲ್ಲ? ಎಸ್. ಹೇಗ್ ಟ್ರೀಟ್ ಮಾಡಿದ್ರು ರೀ? ಹಾಗೆ ಅಂದ್ರೆ ಒಬ್ಬ ಮಂತ್ರಿ ಒಬ್ಬ ಮುನಿಸಿಪಲ್ ಪ್ರೆಸಿಡೆಂಟ್ ನ ಹ್ಯಾಕ್ ಟ್ರೀಟ್ ಮಾಡಬೇಕು ಹಾಗೆ. ಏನಾದ್ರೂ ಖಾರವಾಗಿ? ಎಂಥ ಖಾರಾನು ನಾನ್ ನೋಡಿದ ತಕ್ಷಣ ಸಿಹಿ ಆಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ನೀನೆ. ನನ್ ವಿಷಯ ಏನಾದ್ರು ಕೇಳಿದ್ರಾ? ನಥಿಂಗ್, ಸರ್ಕಾರಿ ಭೇಟಿ ಅಷ್ಟೇ. ನಾಳೆ ಒಂದು ಫೈಲ್ಗೆ ಕಮಿಷನರ್ ಸೈನ್ ಬಿದ್ದ ತಕ್ಷಣ ನಾ ಬ್ಯಾಂಗ್ಳೂರ್ ಬಿಡ್ತಾ ಇದ್ದೀನಿ. ಓಕೆ? ತುಂಬಾ ಬೋರು ರೀ. ಒಂದೇ ದಿನಕ್ಕ? ನಾಳೆ ಬರ್ತಾ ಇದೀನಲ್ಲ ಡಾರ್ಲಿಂಗ್. ಅಲ್ಲಿವರೆಗೂ ಬೇಕಾದ್ರೆ ಇಟ್ಕೋ. ಗುಡ್ ನೈಟ್. ಗುಡ್ ನೈಟ್.
ಯಾಕಮ್ಮ ಏನಾಯ್ತು? ನನ್ಗೆ ಯಾಕೋ ಭಯವಾಗ್ತಿದೆ. ಮುತ್ತೈದೆ ಹೆಂಗ್ಸು ಮನೆಗ್ ಬಂದಿದ್ದಾರೆ, ಅರಿಶಿನ ಕುಂಕುಮ ಕೊಡೋಣ ಅಂದ್ರೆ ಎಲ್ಲ ಚೆಲ್ಲೋಯ್ತು. ಏನ್ ಅಪಶಕ್ನೋ, ಏನ್ ಗ್ರಹಚಾರ ಕಾದಿದ್ಯೋ ಏನೋ. ಅಯ್ಯ, ಎಡು ಬಿದ್ರೆ ಅರ್ಶನ ಕುಂಕುಮ ಚೆಲ್ದೇ ಇರ್ತದ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ಮುಡ್ತು ಅನ್ನೋ. ಹಾಗಲ್ಲ ಪಂಪಣ್ಣ, ಅವ್ರು ಬೇರೆ ಊರಲ್ಲಿಲ್ಲ, ಅವ್ರಿಗೆ ಹೆಚ್ಚಿಗೆ ಒಬ್ಬ ಶತ್ರುಗಳಿದ್ದಾರೆ. ಹಲೋ, ಕೊಡ್ತೀನಿ ನಿನಗೆ ಫೋನು. ಹಲೋ, ನಿನ್ ಗಂಡ ಮತ್ತೆ ಏನಾದ್ರು ವಾಪಸ್ ಬರ್ತಾನೆ ಅಂತ ಆಸೆ ಇಟ್ಕೊಂಡಿದ್ರೆ ಬಿಟ್ಬಿಡು. ಅವನಾಗಲೇ ಯಮಲೋಕ ಸೇರಿದ್ದು ಆಯ್ತು, ಅದು ಪೊಲೀಸ್ ಸ್ಟೇಷನ್ ನಲ್ಲಿ ಆಕ್ಸಿಡೆಂಟ್ ಅಂತ ದಾಖಲಾಗಿದ್ದು ಆಯ್ತು. ಈ ಊರಿನಲ್ಲಿ ಜನ ಬೆಂಬಲ ಎಷ್ಟಿದ್ರೇನು, ಈ ವೀರಭದ್ರಯ್ಯನ ಬೆಂಬಲ ಇಲ್ಲದ ಮೇಲೆ ಅವನು ಬದುಕೋಕ್ ಸಾಧ್ಯನೇ ಇಲ್ಲ. ನಮ್ ಡ್ಯಾಡಿ ಒಕ್ಕರ್ ದೃಷ್ಟಿ ಬಿದ್ಮೇಲೆ ಮುಗೀತು. ಆಕ್ಸಿಡೆಂಟ್ ಕೊಲೆನು ಗೊತ್ತೇ ಆಗಲ್ಲ. ಆಸಾಮಿ ಅಡ್ರೆಸ್ ಇರಲ್ಲ, ಬಾಡಿ ಪತ್ತೆನೇ ಇರಲ್ಲ. ಜನನಾಯಕ ಅಂತೆ, ಜನನಾಯಕ. ಅವನ ನಂಬ್ಕೊಂಡಿರೋರ್ಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ಲೇಬೇಕು. ಡ್ಯಾಡಿ, ಒಂದ್ ಐಡಿಯಾ. ಏನದು? ನಮ್ಗೆ ಆಗದೆ ಇರೋ ಜನಗಳ ಅಂಗಡಿ ಮುಕ್ಕೊಟ್ಟು ಲೂಟಿ ಮಾಡ್ಸೋಣ, ಸಿಕ್ಕಿದಿನ ದೋಚ್ಸೋಣ. ಜನಾರ್ದನ ಸತ್ತದಕ್ಕಾಗಿ ಅವನ್ ಕಡೆ ಅವ್ರು ಗಲ್ಬಿ ಎಬ್ಸಿದ್ದಾರಂತ ಸುದ್ದಿ ಎಬ್ಸೋಣ. ಕೊಬ್ಬಿರೋ ಜನಗಳ ಬೆನ್ನುಮೂಳೆ ಮುರ್ಸೋಣ. ಆಗ ಅನಿವಾರ್ಯವಾಗಿ ಜನ ನಿನ್ನನ್ನೇ ನಾಯಕರಾಗಿ ಅಂತಾರೆ. ಆ ಕೆಲಸ ಇವತ್ತಿನಿಂದಲೇ ಆರಂಭವಾಗ್ಲಿ. ಹಾಗೆ ಆ ಜನಾರ್ದನಿಗೋಸ್ಕರ ಸಂತಾಪ ಸೂಚಕ ಸಭೆ ಏರ್ಪಡಿಸಿ ನಮ್ಮ ಕುರಿಗಳಂತ ಜನಗಳ ಎದುರಿಗೆ ಮೊಸಳೆ ಕಣ್ಣೀರ್ ಸುರಿಸೋಣ. ಕಳೆದುಕೊಂಡಿರೋ ನಮ್ಮ ಅಧಿಕಾರನ ಮತ್ತೆ ಕಸಿಕೊಳ್ಳೋಣ. ಸೀನು, ಈಗಲೇ ಎಲ್ಲದಕ್ಕೂ ಏರ್ಪಾಡು ಮಾಡು. ಎಂಥ ಕೆಟ್ಟ ಸುದ್ದಿ. ಜನಾರ್ದನ ಮೋಟರ್ ಸೈಕಲ್ ಆಕ್ಸಿಡೆಂಟ್ ಆಗಿ ರಸ್ತೆ ಪಕ್ಕದಲ್ಲಿ ಬಿದ್ದಿತ್ತಂತೆ. ದೇವ್ರಂತ ಮನುಷ್ಯನಿಗೆ ಎಂಥ ಸಾವು ಬಂತಪ್ಪ. ಇದು ಆಕ್ಸಿಡೆಂಟ್ ಎಲ್ಲ ಕೊಲೆ. ಆಗದೆ ಇರೋರು ಯಾರೋ ಕೊಲೆ ಮಾಡಿದ್ದಾರೆ. ಅರೆ ಅಲ್ಲ, ಒಳ್ಳೆಯವ್ರಿಗೆ ಕಾಲ ಇಲ್ಲ. ಶಿವಗ ಚಲೋ ಮನುಷ್ಯನ್ ಕಂಡ್ರ ಇಷ್ಟ ಆಗ್ತದ, ಅದಕ್ಕ ಲಘುನ್ ಕರ್ಕೊಂಡ. ಸಮಾಧಾನ ಮಾಡ್ಕೊಮ್ಮ, ಹತ್ರ ಬರ್ತಾರ. ಇವತ್ತು ಆತ, ನಾಳೆ ನಾವು. ಹೋದವರೇ ಪುಣ್ಯವಂತ. ರಾಯರು ಪಂಪಣ್ಣ ಇನ್ನೂ ಬರ್ಲಿಲ್ವಲ್ಲ? ಹೆಣ ತರಕ್ ಹೋದವರು ಇಷ್ಟು ಬೇಗ ಎಲ್ಲಪ್ಪ ಬರ್ತಾರೆ? ಮಹಾಜನಗಳೇ, ಮುನ್ಸಿಪಲ್ ಪ್ರೆಸಿಡೆಂಟ್ ಜನಾರ್ದನ್ ಅವರ ಅಕಾಲ ಮರಣಕ್ಕೆ ಗಾಂಧಿ ಮೈದಾನದಲ್ಲಿ ಸಂತಾಪ ಸೂಚಕ ಸಭೆ ಏರ್ಪಡಿಸಲಾಗಿದೆ. ಈ ಸಭೆಯ ಅಧ್ಯಕ್ಷತೆಯನ್ನು ಮಾಜಿ ಪುರಸಭಾ ಅಧ್ಯಕ್ಷರಾದ ಬಡವರ ಬಂಧು ಸಾಹುಕಾರ್ ವೀರಭದ್ರಯ್ಯನವರು ವಹಿಸಲಿದ್ದಾರೆ. ಈ ಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಲು ಸಮಸ್ತ ನಾಗರಿಕರಲ್ಲಿ ಸಾಹುಕಾರ್ ವೀರಭದ್ರಯ್ಯನವರೇ ಖುದ್ದಾಗಿ ವಿನಂತಿಸಿಕೊಂಡಿದ್ದಾರೆ. ನಮ್ಮನ್ನೆಲ್ಲ ಅಗಲಿದ ಜನಪ್ರಿಯ ಜನನಾಯಕ ಜನಾರ್ದನ್ ಅವರನ್ನು ಕುರಿತು ನಮ್ಮ ಊರಿನ ಹಿರಿಯರು, ಮಾಜಿ ಪುರಸಭಾಧ್ಯಕ್ಷರು, ಅಲ್ಲದೆ ದಿವಂಗತರ ಮಾವನವರು ಆದ ಸಾಹುಕಾರ್ ವೀರಭದ್ರಯ್ಯನವರು 4 ಮಾತುಗಳನ್ನು ಆಡ್ತಾರೆ. ನನಗೇನ್ ಮಾತಾಡಬೇಕು ಅಂತಲೇ ತಿಳಿತಿಲ್ವೇ. ಹೆಚ್ಚು ದುಃಖವಾದಾಗಲೂ ಹೆಚ್ಚು ಸಂತೋಷವಾದಾಗಲೂ ಮಾತು ಹೊರಗಡೆ ಬರೋದಿಲ್ಲ. ಮಹಾಜನಗಳೇ, ಬದುಕಿರೋವರೆಗೂ ಪ್ರತಿಸ್ಪರ್ಧಿಯಾಗಿದ್ದು ಹುಲಿಗೆ ಮತ್ತೊಂದು ಹುಲಿನೇ ಸ್ಪರ್ಧಿಯಾಗೋಕೆ ಸಾಧ್ಯ ಅಲ್ವೇ? ಈ ಹುಲಿ ನನ್ನ ಅಳಿಯ ಅಂತ ಒಳಗೊಳಗೆ ಸಂತೋಷ ಪಡ್ತಿದ್ದೆ. ಇವತ್ತಲ್ಲ ನಾಳೆ ನಾವು ಒಂದಾಗ್ತಿದ್ವಿ. ಆದ್ರೆ ಆ ದೇವರಿಗೂ ಅಸೂಯೆ ಕರ್ಕೊಂಡು ಬಿಟ್ಟ. ಇಂಥ ಸಮಯದಲ್ಲೇ ನಮಗೆ ಒಬ್ಬ ಒಳ್ಳೆ ನಾಯಕನ ಅವಶ್ಯಕತೆ ಇರೋದು. ನಮ್ಮ ದೇಶದಲ್ಲಿ ನಾಯಕರದೇ ಕೊರತೆ ನೋಡಿ. ಅಂಥವ್ರು ಯಾರಿದ್ದಾರೆ ನಮ್ಮಲ್ಲಿ? ನೀವೇ ನಮ್ಮ ಮುಂದಿನ ನಾಯಕರು. ಸಾಹುಕಾರ್ ವೀರಭದ್ರಯ್ಯನವರಿಗೆ ಸಾವಧಾನ, ಸಾವಧಾನ. ಇದು ಸಂತಾಪ ಸೂಚಕ ಸಭೆನ್ರಪ್ಪ.
ಇಲ್ಲಿ ಜೈಕಾರ ಕೂಗಬಾರ್ದು. ನೀವೇ ನಮ್ಮ ನಾಯಕರು. ಹೌದು ಹೌದು, ಸಾವುಕಾರ್ ವೀರಭದ್ರಯ್ಯನವರಿಗೆ, ಸಾವುಕಾರ್ ವೀರಭದ್ರಯ್ಯನವರಿಗೆ. ಆಯ್ತು ಆಯ್ತು, ನಿಮ್ಮ ಪ್ರೀತಿಗೆ ನಾನು ತಲೆ ಬಾಗ್ತೀನಿ. ಮಹಾಜನಗಳೇ, ನೀವೆಲ್ಲ ನನ್ನ ಸ್ವಂತ ಮಕ್ಕಳಂತೆ. ನಿಮ್ಮ ಆಸೆನೇ ನನ್ನ ಆಸೆ, ನಿಮ್ಮ ಸಂತೋಷವೇ ನನ್ನ ಸಂತೋಷ, ನಿಮ್ಮ ಶ್ರೇಯಸ್ಸೇ ನನ್ನ ಶ್ರೇಯಸ್ಸು. ನಂಬೇಡಿ. ತನ್ನ ಸ್ವಂತ ಮಗಳ ಶ್ರೇಯಸ್ಸನ್ನು ಬಯಸದ ಈ ರಾಕ್ಷಸ ನಿಮ್ಮ ಶ್ರೇಯಸ್ಸನ್ನು ಬಯಸ್ತಾರ? ಇದೆಲ್ಲ ನಾಟಕ. ನಂಬೇಡಿ, ನಂಬೇಡಿ. ಮಗು ದುಃಖದಲ್ಲಿದೆ. ಆವೇಶದ ಮಾತುಗಳಿಗೆ ನೀವು ನೊಂದ್ಕೋಬೇಡಿ. ಎಡವಿದ ಕಾಲ ಮತ್ತೆ ಇಡಬೇಡಿ ಬಂಧುಗಳೇ. ಇದು ಆವೇಶದ ಮಾತಲ್ಲ, ಅಂತರಾಳದ ಆರ್ತನಾದ. ಶಿವ ಯಾರಿಂದ ಮೂಗನಾದ? ಉಮಾನ್ ಕೆಡಿಸ್ತವ್ರು ಯಾರು? ಉಮಾ ಶಿವ ಸಾವಿಗೆ ಕಾರಣ ಯಾರು? ಜ್ಯೋತಿ ಮಾನಕಂಜಿ ನೇಣ ಹಾಕೊಂಡಿದ್ದು ಯಾರಿಂದ? ಇಂಥ ಎಷ್ಟೋ ಕೊಲೆ ದರೋಡೆ ಲೂಟಿಗಳಿಗೆ ಕುಮ್ಮಕ್ಕಾಗಿ ನಿಂತ ಈ ಭಯೋತ್ಪಾದಕ ನಿಮ್ಮ ನಾಯಕನ? ಹೇಳಿ. ಪಾಪ, ಗಂಡನ್ ಕಳ್ಕೊಂಡು ದುಃಖದಲ್ಲಿ ಮಗುಗೆ ತಲೆ ಕೆಟ್ಟಿದೆ. ನೋಡು ಮಗಳೇ. ಏನು? ನಾನು ನಿನ್ನ ಮಗಳ? ನೀನ್ ನನ್ನ ಎಷ್ಟೇ ದ್ವೇಷಿಸಿದ್ರು ಜನಾರ್ದನ ನನ್ನ ಅಳಿಯ. ನೀನ್ ನನ್ನ ಮಗಳೇನಮ್ಮ. ಹೌದಾ? ಅಳಿಯ ಸತ್ತ ಮೇಲಾದ್ರೂ ಮಗಳ ಮೇಲೆ ವಿಶ್ವಾಸ ಬಂತಲ್ಲ. ಎಂಥ ಮಾತು ಮಗು. ಹೆಣ್ ಕೆಟ್ರೆ ತವ್ರ ಮನೆ ಅಂತ ಗಾದೆನೇ ಇಲ್ವೇನಮ್ಮ? ಅಷ್ಟೊಂದು ದುಃಖನ? ಅಳಿಯ ಅಲ್ವೇನಮ್ಮ ನನಗೆ? ಕಂಸಾಸನಂತ ಮಾವನಲ್ವೇ? ಚೀ 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 ಚೀ. ಅವನು ಅಳಿಯನ ಸಾವನ್ನೇ ಬಯಸಿದಂತ ಪಾಪಿನಮ್ಮ. ಅವನು ಸಾವನ್ ಬಯಸ್ತ, ನೀನು ಸಾಯಿಸೇ ಬಿಟ್ಟೆ. ಶಾಂತಂ ಪಾಪಂ ಶಾಂತಂ ಪಾಪಂ. ಇಷ್ಟೆಲ್ಲ ಮಾಡಿದ ಪುಣ್ಯಾತ್ಮ ನೀನು. ಮಗಳಿಗೋಸ್ಕರ ಇನ್ನೊಂದು ಕೆಲಸ ಮಾಡ್ತೀಯಾ? ಇದು ಸಭೆ, ನಡಿಯ ಮನೆಗೆ. ಸ್ಮಶಾನಕ್ಕೆ ಹೋಗೋಳ್ಗೆ ಮನೆ ಯಾಕೋ? ಸರಿ ಸರಿ, ಅದೇನು ಹೇಳಮ್ಮ. ನಿನ್ ಗಂಡನ ಸಮಾಧಿನ ಅಮೃತ್ ಶಿಲೆಯಲ್ಲಿ ಕಟ್ಟಿಸ್ಬೇಕಾ? ಅದಕ್ ಮೊದಲು ನನ್ನ ಹಣೆಯಲ್ಲಿರೋ ಕುಂಕುಮ ಅಳಿಸಿ ತಾಳಿ ಕಿತ್ತು ಬಳೆ ಹೊಡಿಬೇಕಲ್ಲ. ಆ ಪುಣ್ಯದ ಕೆಲಸನು ನೀನೇ ಮಾಡು ಮಾಡು. ಯಾಕೆ ಹಿಂಜರಿತಿ? ಅಳಿಯ ಸತ್ತ ಮೇಲೆ ಮಗಳು ವಿಧವೆ ತಾನೆ. ಆ ಸೌಭಾಗ್ಯನೆಲ್ಲ ನೀನೇ ಕೈಯಾರನ್ನೇ ತೆಗೆದ್ಬಿಡು. ಇಲ್ಲ, ನೀನು ವಿಧವೆ ಆಗೋಕೆ ನಾನ್ ಬಿಡೋದಿಲ್ಲ ಮಗು. ನನ್ನಲ್ಲೂ ಹೊಸ ಆದರ್ಶ ಇದೆ. ನಿನಗೆ ಮತ್ತೆ ಮದುವೆ ಮಾಡ್ತೀನಿ. ಸತ್ಯವಾಗ್ಲು ಈ ಮಹಾಜನತೆ ಎದುರು ಪ್ರಮಾಣ ಮಾಡಿ ಹೇಳ್ತಿದ್ದೀನಮ್ಮ. ವಿಧವಾ ವಿವಾಹ? ವಿಧವೆಗೆ ಮದುವೆ ಮಾಡಿಸೋದು ಪಬ್ಲಿಸಿಟಿ ಬೇಕಲ್ವಾ ನಿಂಗೆ? ವಿಧವೆ ಮಾಡೋದಕ್ ಮಾತಾಡ್ಬೇಡ ಅಲ್ವಾ? ಏನಮ್ಮ ಸುಮ್ಮನಿದ್ದೀನಿ ಅಂತ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಿದ್ಯಲ್ಲ. ಭಯನ? ಅಧಿಕಾರದ ಆಸೆಗೆ ಮಗಳೇ ವಿಧವೆ ಮಾಡ್ತೀಯ, ವಿಧವೆಗೆ ಮದುವೆ ಮಾಡಿಸ್ತೀಯ. ನಿನಗೆ ಅಧಿಕಾರ ಸಿಗುತ್ತೆ ಅಂದ್ರೆ ಇದೇ ಮಗಳ ತಲೆನ ಹಿಡಿತೀಯ. ಶಾಂತಿ. ಮೊದಲೇ ಎಲುಬಿಲ್ಲದ ನಾಲಿಗೆ, ಜೊತೆಗೆ ತಲೆ ಬೇರೆ ಕೆಟ್ಬಿಟ್ರೆ ತಂದೆನೂ ಇಲ್ಲ ತಾಯಿನೂ ಇಲ್ಲ. ತಂದೆನ ನೀನು? ನನ್ನ ಗಂಡನ್ಗೊಂದು ಕೊಲೆ ಮಾತಕ. ಮಕ್ಕಳು ಉಗಿದ್ರು, ಉಚ್ಚೆ ಹೊಯ್ದ್ರು, ಮಕ್ಕಳು ಮಕ್ಕಳೇ. ಹುಚ್ಚಿ, ನಡಿ ಆಚೆ. ಸಮಾಧಾನ ಸಮಾಧಾನ. ಪಾಪ, ಈಕೆಗೆ ಹುಚ್ಚಿ ಹಿಡಿದು ಬಿಡ್ತು ಅಂತ ಕಾಣುತ್ತೆ. ಈ ಹುಚ್ಚಿ ಮಾತಿಗೆ ನೀವ್ ಯಾರು ಬೇಜಾರು ಮಾಡ್ಕೋಬೇಡಿ. ಮೊದಲು ಮುಖ್ಯವಾದ ಕೆಲಸ ಮಾಡೋಣ. ಈಗ ದಿವಂಗತ ಜನಾರ್ದನ್ ರವರ ಚಿತ್ರಕ್ಕೆ ಮಾಲಾರ್ಪಣೆ. ಹೇಳ್ಕೊಂಡು ಬದುಕಿರೋರ್ ಚಿತ್ರಕ್ಕೆ ಹಾರ ಹಾಕೋದಿಲ್ಲ. ಈ ಹಾರನ ನಿನ್ನ ಹೆಣಕ್ ರಿಸರ್ವ್ ಮಾಡಿಟ್ಕೋ. ಏನ್ ಕಣ್ಕಂಡ್ ಬಿಡ್ತಿದೀಯಾ? ಹೇಗ್ ಬದುಕ್ ಬಂತೆ ಅಂತ ಆಶ್ಚರ್ಯನ? ಕೊಲ್ಲೋಕೊಬ್ಬ ಇದ್ರೆ ಕಾಯೋ ದೇವ್ರು ಒಬ್ಬ ಇದ್ದೇ ಇರ್ತಾನೆ. ಒಂದ್ ಹೆಜ್ಜೆ ಮುಂದಿಟ್ರೆ ಸುಟ್ಟು ಬಿಡ್ತೀನಿ. ಏನ್ ಮಾವ ಇದು? ಸತ್ತೋದಳಿಯ ಬದುಕ್ ಬಂದ್ರೆ ಸಂತೋಷ ಪಡೋದ್ ಬಿಟ್ಬಿಟ್ಟು ಶೂಟ್ ಮಾಡ್ತೀನಿ ಅಂತ ಹೇಳ್ತಿದೀಯಲ್ಲ.
ನಮ್ಮ ತಂದೆ ಸತ್ತಿದ್ದು ಆಕ್ಸಿಡೆಂಟ್ ಅಲ್ಲ, ಇಲ್ಲ, ಮತ್ತೆ ಮತ್ತೆ ಪಗಳು ನಾನೇ ಕೊಲೆ ಮಾಡಿದ್ದು. ನನ್ ತಂಗಿ ನೇಣು ಹಾಕೊಂಡ್ ಸಾಯಕ್ ನೀನ್ ತಾನೇ ಕಾರಣ. ಪಗಳು ಹೌದು ಹೌದು. ಕಾಕಿ ಬಟ್ಟೆ ಹಾಕೊಂಡು ಕಚಡ ಕೆಲಸ ಮಾಡೋರು ಕುಮ್ಮ ಕೊಡ್ತೀಯ. ಮಿಸ್ಟರ್ ಸಿದ್ದಯ್ಯ, ಕರ್ತವ್ಯ ದ್ರೋಹದ ಮೇಲೆ ನಿನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಮಿಸ್ಟರ್ ಜನಾರ್ದನ್.